ರಾಜಾರಾಣಿ, ಹೂಮಳೆ ಸೇರಿದಂತೆ ಹಲವು ಪ್ರಾಜೆಕ್ಟ್ಗಳಲ್ಲಿ ಕಾಣಿಸಿಕೊಂಡಿರುವ ಚಂದನ ಅನಂತಕೃಷ್ಣ ಸದ್ಯ ಲಕ್ಷ್ಮೀ ನಿವಾಸ ಧಾರಾವಾಹಿ ಮೂಲಕ ಮನೆ ಮಾತಾಗಿದ್ದಾರೆ. ಈ ಸೀರಿಯಲ್ನಲ್ಲಿ ಜಾನ್ವಿ ಪಾತ್ರದ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಚಂದನ ಅನಂತಕೃಷ್ಣ ಸ್ಪರ್ಧಿಸಿದ್ದರು. ಗಾಯಕ ವಾಸುಕಿ ವೈಭವ್ ಅವರು ಕೂಡ ಈ ಸೀಸನ್ನಲ್ಲಿ ಭಾಗವಹಿಸಿದ್ದರು. ಇವರಿಬ್ಬರ ನಡುವೆ ಒಳ್ಳೆಯ ಗೆಳೆತನವಿತ್ತು. ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ಇವರಿಬ್ಬರು ಮದುವೆಯಾಗುತ್ತಿದ್ದಾರೆ ಅಂತೆಲ್ಲ ಸುದ್ದಿ ಹಬ್ಬಿತ್ತು. ಇದೀಗ ಈ ಬಗ್ಗೆ ಚಂದನ ಅನಂತಕೃಷ್ಣ ಮುಕ್ತವಾಗಿ ಮಾತನಾಡಿದ್ದಾರೆ. ವಾಸುಕಿ ವೈಭವ್ ಮತ್ತು ಚಂದನ ಅನಂತಕೃಷ್ಣ ಬಗ್ಗೆ ಹಬ್ಬಿದ ಟ್ರೋಲ್ಗಳ ಬಗ್ಗೆ ಮಾತನಾಡಿ, ಈ ಟ್ರೋಲ್ಗಳೆಲ್ಲ ಹರಡುತ್ತಿದ್ದಾಗ ನಾನು ಸಿಂಗಲ್ ಆಗಿದ್ದೆ. ಆದರೆ ಪಾಪ ವಾಸುಕಿ ವೈಭವ್ ಡೇಟ್ ಮಾಡುತ್ತಿದ್ದರು. ಅವರು ಎಲ್ಲೇ ಹೋದರೂ ನನ್ನ ಬಗ್ಗೆ ಪ್ರಶ್ನೆ ಕೇಳುತ್ತಿದ್ದರು. ಎಷ್ಟೋ ಜನ ಕಂಗ್ರಾಚುಲೇಷನ್, ನಿಮ್ದು ಮದುವೆ ಆಯ್ತಂತೆ, ಮದುವೆ ಫಿಕ್ಸ್ ಆಯ್ತಂತೆ, ಎಂಗೇಜ್ಮೆಂಟ್ ಆಯ್ತಂತೆ ಅಂತೆಲ್ಲ ಹೇಳುತ್ತಿದ್ದರು. ನನ್ನ ಅಮ್ಮನಿಗೂ ಎಷ್ಟೋ ಜನ ಫೋನ್ ಮಾಡಿ ನಮಗೆ ಹೇಳದೆ ಕೇಳದೆ ವಾಸುಕಿ ವೈಭವ್ ಜೊತೆ ನಿನ್ನ ಮಗಳಿಗೆ ಎಂಗೇಜ್ಮೆಂಟ್ ಮಾಡಿಬಿಟ್ಟಿಯಲ್ಲ ಅಂತೆಲ್ಲ ಕೇಳುತ್ತಿದ್ದರು ಎಂದು ಇತ್ತೀಚಿನ ಸಂದರ್ಶನವೊಂದರಲ್ಲಿ ಚಂದನ ಮಾತನಾಡಿದ್ದಾರೆ. ಈಗ ಎಲ್ಲರೂ ಮಾಡಿಸುವ ರೀತಿ ನಾವು ಕೂಡ ಫೋಟೋ ಶೂಟ್ ಮಾಡಿಸಿದೆವು ಅಷ್ಟೇ. ಆದರೆ ಆ ಮಟ್ಟಕ್ಕೆಲ್ಲ ಸುದ್ದಿಯಾಗುತ್ತದೆ ಅಂತ ನಾವು ಅಂದುಕೊಂಡಿರಲಿಲ್ಲ. ಆದರೆ ನಾವು ಇಂದಿಗೂ ಒಳ್ಳೆಯ ಸ್ನೇಹಿತರು. ಅವರಿಗೂ ಮದುವೆಯಾಗಿದೆ, ನನಗೂ ಮದುವೆಯಾಗಿದೆ. ಇದೆಲ್ಲವೂ ಟ್ರೋಲ್ ಆಗುತ್ತಿದ್ದಾಗ ಅಮ್ಮ ಬಂದು ನೋಡು ಈ ರೀತಿ ಯಾರೋ ನನಗೆ ಕೇಳುತ್ತಿದ್ದಾರೆ ಅಂದಾಗ ನನಗೆ ತಲೆ ತಿನ್ಬೇಡಮ್ಮ ಅಂತ ಹೇಳುತ್ತಿದ್ದೆ. ಅಮ್ಮ ನೀನು ನೋಡುವ ಹುಡುಗನನ್ನೇ ಮದುವೆ ಆಗುತ್ತೇನೆ, ಸುಮ್ಮನೆ ಇರು ಅಂತೆಲ್ಲ ಹೇಳುತ್ತಿದ್ದೆ ಎಂದಿದ್ದಾರೆ ಚಂದನ. ನಾನು ವಾಸುಕಿ ವೈಭವ್ ಮದುವೆಗೆ ಹೋಗಲು ತುಂಬಾ ಪ್ರಯತ್ನ ಪಟ್ಟೆ. ಅದೇ ದಿನ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಪ್ರೋಮೋ ಶೂಟ್ ಇತ್ತು. ಅದನ್ನ ಬಿಗ್ ಸ್ಕೇಲ್ನಲ್ಲಿ ಮಾಡುತ್ತಿದ್ದರು. ಆ ಡೇಟ್ ಬ್ಲಾಕ್ ಮಾಡಿದ್ದೆ. ಆದರೆ ಅದೇ ಡೇಟ್ಗೆ ಶೂಟ್ ಫಿಕ್ಸ್ ಮಾಡಿಬಿಟ್ಟಿದ್ದರು. ಸಾಧ್ಯವಾದರೆ 1-2 ಗಂಟೆ ನನ್ನನ್ನು ಕಳಿಸಿಕೊಡಿ ಅಂತಲೂ ಕೇಳಿದ್ದೆ. ನಾರ್ಮಲ್ ಶೂಟಿಂಗ್ ಆಗಿದ್ದರೆ ಬಿಡುವು ಮಾಡಿಕೊಂಡು ಹೋಗಿ ಬರುತ್ತಿದ್ದೆ. ಆದರೆ ಅವತ್ತು ದೊಡ್ಡ ದೊಡ್ಡ ಕ್ಯಾಮ್ರಾಗಳು, ದೊಡ್ಡ ದೊಡ್ಡ ಕಲಾವಿದರೆಲ್ಲರೂ ಇದ್ದರು. ಅದು ಕೂಡ ಶೂಟಿಂಗ್ ಲೊಕೇಶನ್ ಊರಾಚೆ ಇತ್ತು. ಅವತ್ತೇ ನಾನು ಮಂಗಳೂರಿಗೆ ಕೂಡ ಹೋಗಬೇಕಿತ್ತು. ಇಷ್ಟೆಲ್ಲ ಕಾರಣದಿಂದಾಗಿ ಹೋಗಲು ಆಗಲಿಲ್ಲ ಅಷ್ಟೇ. ಹ್ಯಾಪಿ ಮ್ಯಾರಿಡ್ ಲೈಫ್, ಸಾರಿ ಮದುವೆಗೆ ಬರೋಕ್ಕಾಗಲಿಲ್ಲ ಅಂತ ಅವರಿಗೆ ವಿಶ್ ಮಾಡಿದ್ದೆ ಎಂದಿದ್ದಾರೆ ಚಂದನ ಅನಂತಕೃಷ್ಣ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.